ರೋಷನ್ ಒಂದು ವಿಡಿಯೋ ಮಾಡಿದೆಯಾ ಈ ವಿಡಿಯೋ. ಈಗ ಹೇಗಿದೆಯಾ ರೋಷನ್? ಜೀವನದ ಯಾವುದೇ ಜಂಜಾಟವಿಲ್ಲದೆ, ಯಾವುದೇ ಹಿಂಸೆ ಇಲ್ಲದೆ. ಸುಮಾರು ಜನ ಎಲ್ಲ DM ಮಾಡಿದ್ರಿ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿರ್ತೀನಿ. ಸೊ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅಂತ ಸೊ ನೋಡ್ಕೊಳ್ಳಿ. ನೀನು ಸತ್ತೋದ್ಯಾ, ನೀನು ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ಯಾ, ಅಲ್ಲೇ ಇದ್ಬಿಡು ಹಂಗೆ ಹಿಂಗೆ ಅಂತ. ಏನು ಗುರು, ಒಂದು ವಿಡಿಯೋ ಥರನೇ ನೋಡಲ್ಲ ಅಂತಿರಲ್ಲ. ಅವನಾಗ ಅವ್ನು ಸತ್ರು ಅಥವಾ ಬೇರೆ ಎಲ್ಲರ ಸತ್ರು ಒಟ್ನಲ್ಲಿ ಸತ್ ಮೇಲೆ ನೆಮ್ಮದಿನೇ ಅದು. ಮುಂಚೆ ಆದರೆ ನಾವು ಬರೀ ಕಲ್ಪನೆ ಮಾಡ್ಕೊಳ್ತಿದ್ವಿ. ಸೊ ಈಗ AI ಮುಖಾಂತರ ಅದನ್ನೆಲ್ಲ ನಿಜ ಮಾಡ್ಬೋದು ಕಲ್ಪನೆಗಳನ್ನ. ಒಂದೊಂದ್ಸಲ ಕನ್ಫ್ಯೂಷನ್ ಆಗುತ್ತೆ, ಈ ಕಡೆ ಅವ್ರನ್ನ ಇಷ್ಟಪಡೋ ಫಾಲೋವರ್ಸ್ಗೋಸ್ಕರ ವಿಡಿಯೋ ಹಾಕ್ಬೇಕಾ ಅಥವಾ ಈ ಥರ ಬರ್ತಾರೋ ಕಾಮೆಂಟ್ಗಳಿಗೆ ಸ್ಟಾಪ್ ಮಾಡಬೇಕಾ. ಕಿರ್ತಿ ಹೇಳ್ತಾರಲ್ಲ ಆ ಥರ ಹೇಳ್ತೀನಿ. ಜನಗಳೇ, 185K ಫಾಲೋವರ್ಸ್ ಪೂರ್ತಿ ನಮ್ಮ ರೋಷನ್ ವಿಡಿಯೋ ಅಂತ ಬಂದಿಲ್ಲ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಥ್ರಿಲ್ಲಿಂಗ್ ಟಾಕೀಸ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಶೇರ್ ಅಂತ ನೀವು ತಮ್ಮನೆಲ್ಲ ನೋಡಿರ್ತೀರಾ. ಅದೇ ನಾನೊಂದು ರೋಷನ್ ಒಂದು ವಿಡಿಯೋ ಮಾಡಿದ್ದೆ, AI ವಿಡಿಯೋ. ಸೊ ಅದನ್ನು ನೋಡಿ ಸುಮಾರು ಜನ DM ಮಾಡಿದ್ರು ನನಗೆ, ಇದು ಹೇಗೆ ಮಾಡೋದು, ನಮಗೂ ಮಾಡಿಕೊಡಿ ಮತ್ತು ಹೇಗೆ ಮಾಡೋದು ಅಂತ. ಸೊ ನಾನು ಯಾರಿಗೂ ಪರ್ಸ್ನಲ್ಲಾಗಿ ಮಾಡ್ಕೊಡೋಕ್ಕಾಗೋದಿಲ್ಲ. ಸೊ ತುಂಬ ಜನ ರಿಕ್ವೆಸ್ಟ್ ಇದೆ. ಸೊ ಎಲ್ರಿಗೂ ಮಾಡ್ಕೊಡೋಕ್ಕಾಗಲ್ಲ. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಡೆಮೋ ತೋರಿಸ್ತೀನಿ. ಸೊ ಹೇಗೆ ಮಾಡೋದು, ಯಾವ ರೀತಿ ಪ್ರಾಂಪ್ಟ್ ಹಾಕಬೇಕು, ಯಾವ ರೀತಿ ಫೋಟೋ ಹಾಕಬೇಕು, ಯಾವ ರೀತಿ ಜನ್ರೇಟ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಹೇಳ್ಕೊಡ್ತೀನಿ. ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿರ್ತೀನಿ ಸೊ ಮಾಡೋದನ್ನು. ಸೊ ನೀವು ಅದೇ ರೀತಿ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಒಂದಷ್ಟು ಕಾಮೆಂಟ್ಸು, ಅದೇ ನಾನು ಮುಂಚೆನೂ ಎಲ್ಲ ಹೇಳ್ತೀನಿ, ಮತ್ತೆ ಅದೇ ಹೇಳ್ತೇನೆ ಅನ್ಕೋಬೇಡಿ. ಕೆಲವ್ರು ಏನು ಮಾಡಿದ್ರು ಈ ವ್ಯೂಸು, ಲೈಕ್ಸು, ಫಾಲೋವರ್ಸ್ಗೋಸ್ಕರ ಏನೋ ನಮ್ಮ ಖುಷಿಗೆ ಮಾಡಿರೋದು ಅದನ್ನು. ಸೊ ಇನ್ ಕೇಸ್ ಇವಾಗ ಯಾರೋ ಕೆಲವು ನೀನು ಸತ್ತೋದ್ಯಾ, ನೀನು ಸ್ವರ್ಗಕ್ಕೆ ಹೋಗ್ಬಿಟ್ಟಿದ್ಯಾ, ಅಲ್ಲೇ ಇದ್ಬಿಡು ಹಂಗೆ ಹಿಂಗೆ ಅಂತ. ಏನು ಗುರು, ಒಂದು ವಿಡಿಯೋ ಥರನೇ ನೋಡಲ್ಲ ಅಂತಿರಲ್ಲ ನೀವು ಜನಗಳು, ಯಾಕೆ ಅಂತ. ಸೊ ಅದೊಂದು ಕಾನ್ಸೆಪ್ಟ್, ಕಲ್ಪನೆ ಅಷ್ಟೇ ಅದು. ಸೊ ಆ ಕಲ್ಪನೆಯಲ್ಲಿ ನಾನು ಹೋಗಿ ಅವನ್ನ ಕೇಳಿದಾಗ, ಆ್ಯಕ್ಚುಲಿ ಮುಂಚೆನೇ ಅವ್ರ ಅಮ್ಮ ತೀರೋಗಿದ್ರಿಂದ, ಸೊ ಅವನ ಕಲ್ಪನೆಯಲ್ಲಿ ಅವನು ಆ ರೀತಿ ಹೇಳ್ತಾನೆ. ಇವಾಗ ನೆಮ್ಮದಿ ಅನ್ನೋದು, ಮನುಷ್ಯನಿಗೆ ನೆಮ್ಮದಿ ಅನ್ನೋದು ಎಲ್ಲ ಮುಗಿದು ಸತ್ ಮೇಲೆ ಏನಂತೆ ನೆಮ್ಮದಿ. ಅದು ಯಾವ ರೀತಿ ಅವನಾಗ ಅವ್ನು ಸತ್ರು ಅಥವಾ ಬೇರೆ ಎಲ್ಲರ ಸತ್ರು ಒಟ್ನಲ್ಲಿ ಸತ್ ಮೇಲೆ ನೆಮ್ಮದಿನೇ ಅದು ಅಂತ ನಮಗೆ ಗೊತ್ತಿರೋದು ಒಂದಷ್ಟು ಮಾಹಿತಿ ಎಲ್ಲರೂ ಹೇಳೋದು. ಸೊ ಅವನ ಈ ಜಂಜಾಟ, ಈ ಒಂದು ಇದು ಎಲ್ಲನೂ ಮರೆತು ನೆಮ್ಮದಿಯಾಗಿರ್ಬೋದೇನೋ ಆ ಥರ ಒಂದು ಮಾತು ಹೇಳ್ತಾರೇನೋ. ಜೊತೆಗೆ ಅಲ್ಲಿ ಮೇಲ್ಗಡೆ ಅವ್ರ ಅಮ್ಮ ಇರೋದ್ರಿಂದ ಸೊ ಆ ರೀತಿ ಹೇಳ್ಬೋದೇನೋ ಒಂದು ಕಲ್ಪನೆ ಬಂತು. ಸೊ ಮುಂಚೆ ಆದರೆ ನಾವು ಬರೀ ಕಲ್ಪನೆ ಮಾಡ್ಕೊಳ್ತಿದ್ವಿ. ಸೊ ಈಗ AI ಮುಖಾಂತರ ಅದನ್ನೆಲ್ಲ ನಿಜ ಮಾಡ್ಬೋದು ಕಲ್ಪನೆಗಳನ್ನ. ಸೊ ನಾನು ಕೂಡ AI ವಿಡಿಯೋಸ್ಗಳನ್ನೆಲ್ಲ ಸುಮಾರು ಮಾಡಿದ್ದೀನಿ. ಸೊ ಹಾಗಾಗಿ ಅದೊಂದು ಕಲ್ಪನೆ ಬಂತು. ಸೊ ಅದಕ್ಕೆ ಮಾಡಾಕ್ತೆ. ಸೊ ಅದಕ್ಕೆ ಎಷ್ಟೊಂದು ಜನ ಕಾಮೆಂಟ್ಸ್ಗಳು ಸ್ವಲ್ಪ ಕಾಮೆಂಟ್ಗಳು, ನೀನು ಹೋಗ್ಬಿಟ್ಟಿದ್ಯಾ, ನೀನು ಸತ್ತೋಗ್ಬಿಟ್ಟಿದ್ಯಾ, ನೀನು ಸ್ವರ್ಗದಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದೀಯಾ, ಅದೇ ಒಂಥರ ವಿಡಿಯೋ ಥರ ನೋಡೋರೇ ಇಲ್ಲ, ಏನು ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಸೊ ಅದೇನು ಹೇಳ್ತಾರಲ್ಲ, ಒಂದಷ್ಟು ಜನ ಇದ್ದೇ ಇರ್ತಾರೆ, ಏನು ಮಾಡಿದ್ರು ಏನು ಪರವಾಗಿಲ್ಲ. ಆದರೆ ಇನ್ನೊಂದಷ್ಟು ಜನ ತುಂಬ ಚೆನ್ನಾಗಿದೆ ವೀಡಿಯೋಸ್ಗಳನ್ನ, ರೋಷನ್ ಅವ್ರದ್ದು ಏನಾದರೂ ಇದ್ದರೆ ಮಾಡ್ತಾಯಿರಿ ಅಥವಾ ಹಳೆ ವೀಡಿಯೋಸ್ಗಳಿದ್ರೆ ಹಾಕಿ. ಸೊ ನೀವು ಹಳೆ ವೀಡಿಯೋಸ್ಗಳು ಹಾಕೋದ್ರಿಂದ ಸೊ ಅವ್ರಿಲ್ಲ ಅನ್ನೋ ಒಂದು ನೋವನ್ನೇ ನಾವು ಮರಿಬೋದು ಅಂದ್ಬಿಟ್ಟು ಸುಮಾರು ಜನ ಅವ್ನ ಫ್ಯಾನ್ಸು, ಫಾಲೋವರ್ಸ್ ಎಲ್ಲರೂ ನನಗೆ ಕಾಮೆಂಟ್ ಮಾಡಿದ್ದಾರೆ, DM ಮಾಡಿದ್ದಾರೆ. ಒಂದಷ್ಟು ಜನ ರೋಷನ್ ವಿಡಿಯೋ ಇಟ್ಕೊಂಡೆ ಫಾಲೋವರ್ಸು, ವ್ಯೂಸು, ಲೈಕ್ಸ್ ಎಲ್ಲ ತಗೋತಿದ್ಯಾ. ಒಂದೊಂದ್ಸಲ ಕನ್ಫ್ಯೂಷನ್ ಆಗುತ್ತೆ, ಈ ಕಡೆ ಅವ್ರನ್ನ ಇಷ್ಟಪಡೋ ಫಾಲೋವರ್ಸ್ಗೋಸ್ಕರ ವಿಡಿಯೋ ಹಾಕ್ಬೇಕಾ ಅಥವಾ ಈ ಥರ ಬರ್ತಾರೋ ಕಾಮೆಂಟ್ಗಳಿಗೆ ಸ್ಟಾಪ್ ಮಾಡಬೇಕಾ. ಸೊ ಗೊತ್ತಾಗಲ್ಲ ಒಂದೊಂದ್ಸಲ. ಹಾಗಂತ ಅದನ್ನೇ ನಾವು ಪೂರ್ತಿ ಹಾಕಲ್ಲ, ನಮ್ಮ ವೀಡಿಯೋಸ್ಗಳನ್ನ ನಾವು ಹಾಕ್ತಾಯಿದ್ದೀವಿ, ನಮ್ದೇನಿದೆ ಅದನ್ನು ಮಾಡ್ತಾಯಿದ್ದೀವಿ, ಇಲ್ಲ ಅಂತ ಇಲ್ಲ. ಬಟ್ ಜನಗಳಿಗೆ ಅದು ಎದ್ದು ಕಾಣುತ್ತೆ. ಯಾಕೆಂದರೆ ಅವ್ನು ಇಲ್ದೇ ಇರೋ ಕಾರಣದಿಂದ ಅವನ್ನ ನೋಡೋದಕ್ಕೆ, ಅವನ್ನ ಇಷ್ಟಪಡೋದ ಜನಗಳು ಜಾಸ್ತಿ ನೋಡ್ತಾರೆ ಅವನನ್ನು. ಸೊ ಹಾಗಾಗಿ ಅದೇನಾಗುತ್ತೆ, ಆಟೋಮೆಟಿಕ್ಲಿ ವ್ಯೂಸ್ ಬರುತ್ತೆ. ಸೊ ಮುಂಚೆನೇ ಹೇಳಿದ್ದೀನಿ ನಾನು. ಸೊ ಹಂಗಾಗಿ ಜನಗಳಿಗೆ ಏನಾಗುತ್ತೆ, ಇದರಿಂದನೇ ವೀಡಿಯೋಸು, ವ್ಯೂಸು, ಲೈಕ್ಸು, ಫಾಲೋವರ್ಸ್ ಎಲ್ಲ ಬರ್ತಾಯಿದೆ. 185K ಬರೀ ರೋಷನ್ ವಿಡಿಯೋ ಅಂತ ಬಂದಿಲ್ಲ. ಯಾರು ಆ ಥರ ಕಾಮೆಂಟ್ ಮಾಡ್ತಾರೆ ಜನಗಳೇ, ಕಿರ್ತಿ ಹೇಳ್ತಾರಲ್ಲ ಆ ಥರ ಹೇಳ್ತೀನಿ. ಜನಗಳೇ, 185K ಫಾಲೋವರ್ಸ್ ಪೂರ್ತಿ ನಮ್ಮ ರೋಷನ್ ವಿಡಿಯೋ ಅಂತ ಬಂದಿಲ್ಲ. ಅದಕ್ಕೆ ನನ್ನ ಎಫರ್ಟ್ ಏನೇನೋ ಇದೆ, ಬೇರೆಗಳಿದೆ. ನಾನು ಬೇರೆ ಥರ ಎಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ ನಾನು.
ಸೊ ನನ್ನ ಕಂಟೆಂಟ್ ವೀಡಿಯೋಸ್ಗಳಾಗಿರ್ಬೋದು, ನನ್ನ ಒಂದು AI ವೀಡಿಯೋಸ್ಗಳಾಗಿರ್ಬೋದು, ನನ್ನ ಒಂದು ತೆರೆಮರೆಯ ಸೀರೀಸ್ಗಳಾಗಿರ್ಬೋದು, 185K ಫಾಲೋವರ್ಸ್ ನಿನ್ನೆ ಮೊನ್ನೆ ಬಂದಿರೋದಲ್ಲ. ನಿನ್ನೆ ಮೊನ್ನೆಯಿಂದ ಒಂದು 5-6 ಸಾವಿರ ಜನ ಫಾಲೋವರ್ಸ್ ಬಂದಿರ್ಬೋದು ರೋಷನ್ ಇದಾದಾಗಿಂದ. ಅದಕ್ಕೂ ಮುಂಚೆ 180K ಮಾಡಿದ್ದೀನಿ ಸರ್ ನಾನು. ಸೊ ಎಲ್ಲ ಅದರಿಂದನೇ ಅಂತಲ್ಲ, ಅದರಿಂದ ಒಂದು ಸ್ವಲ್ಪ ಬೂಸ್ಟ್ ಆಗ್ಬೋದು ಅಷ್ಟೇ, ಸರಿನಾ? ಸೊ ಗೊತ್ತಿಲ್ಲ, ಏನಾದರೂ ಇನ್ನೂ ಬೇರೆ ಬೇರೆ ಏನಾದರೂ ಐಡಿಯಾಸ್ಗಳು ಬಂದರೆ AI ಮುಖಾಂತರ ಆ ಥರದ್ದು ಮಾಡ್ತೀನಿ. ಸೊ ಅದಿಲ್ಲ ಅಂತೇಳಲ್ಲ. ಮತ್ತು ಅವ್ನ ವೀಡಿಯೋಸು ಅಷ್ಟೇ, ಅವ್ನ ಮೆಮೊರೀಸ್ಗಳದ್ದು ಇನ್ನೂ ಒಂದಿದೆ, ಅದೇ ಕಂಟಿನ್ಯೂಸ್ ಆಗಿ ಹಾಕಲ್ಲ, ಅವಾಗ ನಮಗೂ ಒಂದು ಏನಾದರೂ ಒಂದು ನೆನಪಾದಾಗ, ಆ ಒಂದು ಘಟನೆ ನೆನಪಾದಾಗ ಹಾಕ್ತೀವಿ. ಅನ್ಕೊಳ್ಳಿ ಅಷ್ಟೇ. ಸೊ ಈಗ ಮ್ಯಾಟ್ರಿಗೆ ಬರೋಣ. ಅದೇ ಸುಮಾರು ಜನ ಎಲ್ಲ DM ಮಾಡಿದರು. ಸೊ ಹೇಗೆ ಮಾಡೋದು ನನಗೂ ಮಾಡಿಕೊಡಿ, ನಮ್ಮ ತಾಯಿ ಹೋಗ್ಬಿಟ್ಟಿದ್ದಾರೆ, ನಮ್ಮ ತಮ್ಮ ಹೋಗ್ಬಿಟ್ಟಿದ್ದಾರೆ, ನಾವು ಈ ಥರ ಮಾಡಬೇಕು, ರೀಕ್ರಿಯೇಟ್ ಮಾಡಬೇಕು. ಅದ್ರಲ್ಲಿ ಗೊತ್ತಾಗುತ್ತೆ, ಅದು ಎಮೋಷನ್ ಕಳ್ಕೊಂಡಿರ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಸೊ ಕಾಮೆಂಟ್ ಮಾಡೋರಿಗೆ ಕೂತ್ಕೊಂಡೆಲ್ಲ ಕಾಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ. ಸೊ ಅದೇ ಅದ್ರ ವ್ಯಾಲ್ಯೂ ಏನು ಅಂತ. ಸೊ ಅವ್ರಿಗೆಲ್ಲ ನೋಡೋಕೆ ಒಂದು AI ಅಥವಾ ವ್ಯೂಸು ಲೈಕ್ಸ್ಗೋಸ್ಕರ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ಬೋದು. ಸೊ ಅವ್ರನ್ನು ಕಳ್ಕೊಂಡಿರೋ ವ್ಯಕ್ತಿನ ಸುಮ್ಮನೆ ಈ ಥರ AI ವಿಡಿಯೋ ಮುಖಾಂತರ ನೋಡಿದಾಗ ಅವ್ರಿಗಾಗೋ ಫೀಲಿಂಗ್ ಏನು, ಅವ್ರಿಗಾಗೋ ಅನುಭವ ಏನು, ಅದನ್ನು ಅವ್ರು ಅನುಭವಿಸಿದ್ರೆ ಗೊತ್ತಾಗುತ್ತೆ. ಸೊ ಸುಮಾರು ಜನ ಎಲ್ಲ DM ಮಾಡಿದ್ರಿ. ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕಿರ್ತೀನಿ. ಸೊ ಹೇಗೆ ಸ್ಟೆಪ್ ಬೈ ಸ್ಟೆಪ್ಪು ಅಂತ ಸೊ ನೋಡ್ಕೊಳ್ಳಿ. ಸೊ ಗೈಸ್, ಮೊದಲು ಗೂಗಲ್ ಕ್ರಾಮಲ್ಲಿ ಫ್ಲೋ ಅಂತ ಟೈಪ್ ಮಾಡಿ. ಸೊ ಅಲ್ಲಿ ಫ್ಲೋ ಅಂತ ಬರುತ್ತೆ. ಸೊ ಆಗ ನಿಮ್ಗೆ ಫಸ್ಟ್ ಆಪ್ಷನ್ ಬರುತ್ತೆ ಗೂಗಲ್ ಲ್ಯಾಬ್ಸ್ ಅಂತ, ಗೂಗಲ್ ಫ್ಲೋ AI ಕ್ರಿಯೇಟಿವ್ ಸ್ಟುಡಿಯೋ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಒಂದು ಅಕೌಂಟು ಲಾಗಿನ್ ಆಗೋ ಥರ ಕೇಳುತ್ತೆ, ಅಂದರೆ ಗೂಗಲ್ ಅಕೌಂಟು. ಸೊ ನಿಮ್ದು ಯಾವುದಿದೆ ಗೂಗಲ್ ಅಕೌಂಟಿಂದ ಲಾಗಿನ್ ಮಾಡ್ಕೊಳ್ಳಿ. ಗೂಗಲ್ ಅಕೌಂಟ್ ಯಾವುದು ನಿಮ್ಮದು ಇರುತ್ತೆ ಅದನ್ನು ಲಾಗಿನ್ ಮಾಡಿಕೊಂಡು ಸೊ ಬಂದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಗೂಗಲ್ ಫ್ಲೋ ಅಂತ. ಸೊ ಡೈಲಿ ಬೋನಸ್ ಎಂಜಾಯ್ 50 ಕ್ರೆಡಿಟ್ಸ್ ಅಂಟಿಲ್ ಆಗಸ್ಟ್ 31 ಅಂತಿದೆ. ಸೊ ಆಗಸ್ಟ್ 31ವರೆಗೂ ಡೈಲಿ 50 ಕ್ರೆಡಿಟ್ಸ್ ಗೂಗಲ್ ಫ್ಲೋಯಿಂದ ಫ್ರೀಯಾಗಿ ಕೊಡ್ತಿದ್ದಾರೆ. ಸೊ ನೀವು ಈಗ ಫ್ರೀಯಾಗಿ ಮಾಡ್ಕೋಬೋದು. ಆಮೇಲೆ ಇರುತ್ತೋ ಇಲ್ವಾಗ ಗೊತ್ತಿಲ್ಲ. ಸೊ ನಾನು ಪ್ರೋ ಮೆಂಬರ್ಶಿಪ್ ಆಗಿರೋದ್ರಿಂದ ನನಗೆ ಪ್ರೋ ಇದೆ, ನನಗೆ ಮಂತ್ಲಿ 1000 ಕ್ರೆಡಿಟ್ಸ್ ಬರುತ್ತೆ. ಸೊ ಇದು ಫ್ರೀ ಕ್ರೆಡಿಟ್ಸ್ ಎಷ್ಟು ದಿನ ಬರುತ್ತೆ ನನಗೆ ಗೊತ್ತಿಲ್ಲ. ಸೊ ಈ ತಿಂಗಳೊಳಗಡೆ ನೀವು ಎಲ್ಲರೂ ಮಾಡ್ಕೊಳ್ಳಿ. ಸೊ ಇಲ್ಲಿ ಅದಾದಮೇಲೆ ನಿಮಗೆ ನ್ಯೂ ಪ್ರಾಜೆಕ್ಟ್ ಅಂತಿದ್ದೀರ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ, ಲೋಡಿಂಗ್ ಆಗ್ತಾಯಿದೆ. ಸೊ ಅಲ್ಲಿ ಮೇಲ್ಗಡೆ ಪ್ಲಸ್ ಸಿಂಬಲ್ ಇದೆಯಲ್ಲ, ಸೊ ಆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಫೋಟೋ ಗ್ಯಾಲರಿ ಆಪ್ಷನ್ ತೋರಿಸುತ್ತೆ. ಸೊ ನಿಮಿಷ ನಾನು ತೋರಿಸ್ತೀನಿ. ಅಲ್ಲಿ ನೋಡಿ ಅಪ್ಲೋಡ್ ಮೀಡಿಯಾ ಅಂತಿದೆಯಲ್ಲ, ಅದು ಫೋಟೋ ಲೈಬ್ರರಿ, ನಿಮ್ಮ ಫೋಟೋ ಇದಕ್ಕೆ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಯಾವ ಫೋಟೋಗಳಿಂದ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀರಾ ಸೊ ಆ ಫೋಟೋಗಳೆಲ್ಲವನ್ನು ಒಂದೇ ಸರಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಯಾವುದ್ಯಾವ್ದು ಬೇಕು ಫೋಟೋಸ್ಗಳು ಅದನ್ನೆಲ್ಲ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಫೋಟೋಸ್ ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ನಾನು ಇದನ್ನು ರೋಷನ್ದೇ ಡೆಮೋ ತೋರಿಸ್ತೀನಿ. ಸೊ ಮುಂಚೆನೇ ಅಪ್ಲೋಡ್ ಮಾಡಿರೋದು ನಾನು. ಸೊ ರೋಷನ್ದು ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ಆ ರೋಷನ್ದು ನಂದು ಫೋಟೋ ಹಾಕ್ಬಿಟ್ಟು ನಾನೀಗ ಪ್ರಾಂಪ್ಟನ್ನ ಹಾಕ್ತಾಯಿದ್ದೀನಿ, ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಬರ್ಕೊಂಡಿದ್ದೆ ಮುಂಚೆ, ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ಬರ್ತಿದ್ದೀನಿ ನೀವು ಕನ್ನಡದಲ್ಲೇ ಬರಿಬೋದು. ಸೊ ಗ್ರೇ ಕೋಟ್ ಹಾಕಿರುವ ಹುಡುಗ ಈಗ ಹೇಗಿದ್ದೀಯ ರೋಷನ್ ಎಂದು ಕೆಂಪು ಕೋಟ್ ಹಾಕಿರುವ ಹುಡುಗನನ್ನು ಕೇಳುತ್ತಾನೆ. ಅದಕ್ಕೆ ಕೆಂಪು ಕೋಟ್ ಹಾಕಿರುವ ಹುಡುಗ ಜೀವನದ ಯಾವುದೇ ಜಂಜಾಟವಿಲ್ಲದೆ ಯಾವುದೇ ಹಿಂಸೆ ಇಲ್ಲದೆ ಅಮ್ಮನ ಮಡಿಲಲ್ಲಿ ನೆಮ್ಮದಿಯಾಗಿದ್ದೀನಿ ಎಂದು ಹೇಳುತ್ತಾನೆ. ಸ್ಥಳ ಬಂದು ಸ್ವರ್ಗದ ಒಂದು ಮೋಡಗಳ ಮಧ್ಯದಲ್ಲಿ ಈ ಒಂದು ಸನ್ನಿವೇಶ ನಡೆಯುವಂತೆ ರಚಿಸಿ. ಮುಖಚಹರೆ ಬದಲಾಯಿಸಬೇಡಿ. ಸೊ ಅದೇ ರೀತಿ ಮೇಂಟೈನ್ ಮಾಡಿ. ಅವರ ಹೇರ್ ಸ್ಟೈಲ್, ಕಣ್ಣು, ಕಿವಿ, ಮೂಗು, ಗಡ್ಡ, ಬಾಯಿ, ಮೀಸೆ, ಮುಖಚಹರೆ ಏನೇನಿದೆ ಎಲ್ಲವೂ ಸೇಮ್ ಟು ಸೇಮ್ ಇರಲಿ, ಏನನ್ನು ಬದಲಾಯಿಸಬೇಡಿ. ಸೊ ಈ ಥರ ನಾನು ಕನ್ನಡದಲ್ಲಿ ಬರ್ತಿದ್ದೀನಿ. ಸೊ ನಿಮಗೆ ಬೇರೆ ಥರ ಬೇರೆ ಪ್ಲೇಸ್ ಬೇಕು ಅಂದರೆ ಅಥವಾ ಬೇರೆ ಏನಾದರೂ ಒಂದು ಹೇಳಬೇಕು ಅಂದರೆ ಡೈಲಾಗ್ಗಳು, ಸೊ ನೀವು ಅದನ್ನು ಬದಲಾಯಿಸ್ಕೊಂಡು ಕನ್ನಡದಲ್ಲೇ ಪ್ರಾಂಪ್ಟ್ ಹಾಕ್ಬೋದು, ಏನಿಲ್ಲ ಇಂಗ್ಲೀಷ್ನಲ್ಲೇ ಹಾಕಬೇಕು ಅಂತೇನಿಲ್ಲ. ಸೊ ಕನ್ನಡದಲ್ಲೇ ಕ್ಲೀನಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಹಾಕಬೇಕು ಮತ್ತು ಕರೆಕ್ಟಾಗಿ ಇರಬೇಕು. ಸೊ ಯಾರು ಯಾವ ಮಾತು ಮಾತಾಡಬೇಕು ಅದನ್ನು ಕರೆಕ್ಟಾಗಿ ಹೇಳಬೇಕು. ಬಟ್ಟೆ ಮುಖಾಂತರ ಹೇಳಿ, ಬಟ್ಟೆಗಳು ಹಾಕಿರ್ತಾರಲ್ಲ ಸೊ ಆವಾಗ ಅದು AI ಗುರ್ತಿಡಿಯೋದಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಕೆಲವೊಂದು ಸಲ ಮಿಸ್ಟೇಕ್ ಮಾಡಿಬಿಡುತ್ತೆ, ಅವರೆಲ್ಲ ಡೈಲಾಗ್ ಇವ್ರಿಗೆ, ಇವರೆಲ್ಲ ಡೈಲಾಗ್ ಅವ್ರಿಗೆ. ಸೊ ಆ ರೀತಿ ಆಗಿಬಿಡುತ್ತೆ. ಸೊ ಬಟ್ಟೆ ಮುಖಾಂತರ ಹೇಳಿ ನೀವು ಏನೇನು ಬರೀಬೇಕು ಆ ಪ್ರಾಂಪ್ಟೆಲ್ಲ ಹಾಕಿದ್ಮೇಲೆ
ಇಲ್ಲಿ ಕೆಳಗಡೆ ವಿಡಿಯೋ ಅಂತಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಂತ ಕೊಡಿ ಮತ್ತು ಇಂಗ್ರೀಡಿಯೆಂಟ್ಸ್ ಅಂತ ಕೊಡಿ. ಸೊ ಫೋಟೋಗಳಿಂದ ನಾವು ವಿಡಿಯೋ ಮಾಡೋದ್ರಿಂದ ಇಂಗ್ರೀಡಿಯೆಂಟ್ಸ್ ಆಪ್ಷನ್ ಕೊಡಬೇಕು ಮತ್ತು ನಮ್ಗೆ ಯಾವ ಸೈಜ್ ಬೇಕು, ವರ್ಟಿಕಲ್ಲ ಲ್ಯಾಂಡ್ಸ್ಕೇಪ ಇರುತ್ತೆ ಅದನ್ನು ಮಾಡಿ, ಮತ್ತು ಎಷ್ಟು ಸೆಕೆಂಡ್ಸ್ ಬೇಕು. ಸೊ ಅಲ್ಲಿ ಇರುತ್ತೆ ನಿಮಗೆ 4 ಸೆಕೆಂಡು, 6 ಸೆಕೆಂಡು, 8 ಸೆಕೆಂಡು, 10 ಸೆಕೆಂಡ್ಸ್ ಅಂತ. ಸೊ 4 ಸೆಕೆಂಡ್ಸ್ಗೆ 7 ಕ್ರೆಡಿಟ್ಸು, ಒಂದು ನಿಮಿಷ ಬರುತ್ತೆ ಅದು. 4 ಸೆಕೆಂಡ್ಗೆ 7 ಕ್ರೆಡಿಟ್ಸು, 6 ಸೆಕೆಂಡ್ಸ್ಗೆ 10 ಕ್ರೆಡಿಟ್ಸು, 8 ಸೆಕೆಂಡ್ಗೆ 12 ಕ್ರೆಡಿಟ್ಸು, 10 ಸೆಕೆಂಡ್ಸ್ಗೆ 15 ಕ್ರೆಡಿಟ್ಸು, ಈ ಥರ ಕಟ್ ಆಗುತ್ತೆ. ಸೊ ಮತ್ತು ಎಷ್ಟು ವೀಡಿಯೋ ಬೇಕು ಅಂತ ಅಂದರೆ ಒಂದೇ ನಾವೇನು ಬರ್ತಿದ್ದೀವಿ ಅದೇ ಒಂದಿದು ಎಷ್ಟು ಬೇಕು ಅಂತ 1 2 3 4 ಅಂತ ಇರುತ್ತೆ. ಸೊ ಅಲ್ಲಿ ಇಂಟು 1 ಅಂತ ಕೊಡಿ. ಸೊ ನಮಗೆ ಕ್ರೆಡಿಟ್ಸ್ ವೇಸ್ಟ್ ಆಗಬಾರ್ದು ಅಂದರೆ 1 ಅಂತ ಕೊಡಬೇಕು. ಸೊ ಯಾಕೆ ಒಂದೇ ವೀಡಿಯೋನ 2 ಸಲ ಬರೋದ್ರಿಂದ ಅದೇನು ಯೂಸ್ ಇಲ್ಲ. ಸೊ ಒಂದೇ ಅಂತಲೇ ಕೊಟ್ಕೊಂಡ್ರೆ ಸಾಕು. ಸೊ ಒಂದಂತ ಕೊಟ್ಟಾದ್ಮೇಲೆ ಅಲ್ಲಿ ವೈಟ್ ಮಾರ್ಕಲ್ಲಿ ಆರೋ ಮಾರ್ಕ್ ಇದೆಯಲ್ಲ, ಸೊ ಅಲ್ಲಿ ಒತ್ತಿದ್ರೆ ನಿಮಗೆ ವೀಡಿಯೋ ರೆಡಿಯಾಗಿ ಒಂದು 1 ಮಿನಿಟ್ಸಲ್ಲೆಲ್ಲ ಬಂದ್ಬಿಡುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ನೀವು ವೀಡಿಯೋ ಹೇಗೆ ಬಂದಿದೆ ಅಲ್ಲಿ ಈಗ ಹೇಗಿದೆಯಾ ರೋಷನ್? ಜೀವನದ ಯಾವುದೇ ಜಂಜಾಟವಿಲ್ಲದೆ, ಯಾವುದೇ ಹಿಂಸೆ ಇಲ್ಲದೆ ನನ್ನ ಅಮ್ಮನ ಮಡ್ಲಲ್ಲಿ ನೆಮ್ಮದಿಯಾಗಿದ್ದೀನಿ. ಸೊ ಈಗ ನೆಕ್ಸ್ಟ್ ಪಾರ್ಟ್ ಮಾಡಬೇಕಲ್ವಾ. ಸೊ ಮೊದಲು ಅದನ್ನು ಮಾಡಿಕೊಂಡು ನೆಕ್ಸ್ಟ್ ಪಾರ್ಟ್ ಅಮ್ಮ ಬರೋದನ್ನು ಮಾಡಬೇಕಲ್ವಾ. ಸೊ ಹಾಗಾಗಿ ನಾವು ಮೊದಲು ವೀಡಿಯೋ ಮಾಡಿರ್ತೀವಲ್ಲ ಅದೇ ವೀಡಿಯೋ ಅಲ್ಲಿ ಇರುತ್ತೆ. ಸೊ ನಾವು ಮತ್ತೆ ಅಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವೀಡಿಯೋ ಕಾಣಿಸುತ್ತೆ. ಸೊ ಆ ವೀಡಿಯೋನೇ ಪ್ರಾಂಪ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ ವೀಡಿಯೋನ ಪ್ರಾಂಪ್ಟ್ಗೆ ಆ್ಯಡ್ ಮಾಡಿಕೊಂಡು ಮತ್ತೆ ನಾವೇನು ಫೋಟೋ ಹಾಕಿದ್ವಿ ಅದೇ ಫೋಟೋ 2 ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಒಂದೇ ಬಾರಿಗೆ 2-3 ಜನದ್ದೆಲ್ಲ ಒಟ್ಟಿಗೆ ಮಾಡೋಕ್ಕೆ ಹೋದರೆ ಅದು ಏನಾಗುತ್ತೆ, ಫೇಸ್ ಅಕ್ಯುರೆನ್ಸಿ ಹಾಳಾಗ್ಬಿಡುತ್ತೆ. ಸೊ ಹಂಗಾಗಿ ಫಸ್ಟ್ ಪಾರ್ಟ್ ಏನು ಬೇಕು, ಸೆಕೆಂಡ್ ಪಾರ್ಟ್ ಏನು ಬೇಕು ಆ ರೀತಿ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ಈ ರೀತಿ ಮತ್ತೆ ಆ ವೀಡಿಯೋ ಮೊದಲು ಬಂದಿರೋ ವೀಡಿಯೋ ಮತ್ತು 2 ಫೋಟೋ ಎರಡನ್ನೂ ಹಾಕ್ಬಿಟ್ಟು ಮತ್ತೆ ಪ್ರಾಂಪ್ಟ್ನ ಬರೆದಿದ್ದೀನಿ ಈಗ. ಸೊ ಈಗ ಈ ವಿಡಿಯೋ ಮುಂದುವರೆದ ಭಾಗವನ್ನು ರಚಿಸಿ. ಇದರಲ್ಲಿ ಯಾವುದೇ ಡೈಲಾಗ್ಗಳಿಲ್ಲ. ಸೊ ಕೆಂಪು ಕೋಟ್ ಹಾಕಿರುವ ವ್ಯಕ್ತಿ ಪಕ್ಕ ಕೊಟ್ಟಿರುವ ಫೋಟೋದಲ್ಲಿರುವ ಮಹಿಳೆ ಪ್ರತ್ಯಕ್ಷವಾಗುತ್ತಾರೆ. ಆಗ ಕೆಂಪು ಕೋಟ್ ಹಾಕಿರುವ ವ್ಯಕ್ತಿ ತಾಯಿಯ ಮಡಿಲಲ್ಲಿ ಮಲಗಿಕೊಳ್ಳುತ್ತಾನೆ. ತಾಯಿ ಆತನ ತಲೆಯನ್ನು ಸವರುತ್ತಾರೆ. ಆಗ ಗ್ರೇ ಕೋಟ್ ಹಾಕಿರುವ ಹುಡುಗ ಅದನ್ನು ನೋಡಿ ಸಂತೋಷ ಪಡುತ್ತಾನೆ. ಸೊ ಈ ರೀತಿ ಒಂದು ಪ್ರಾಂಪ್ಟ್ ಕೊಟ್ಟಿದ್ದೀನಿ ಇದಕ್ಕೆ 2ನೇ ಪಾರ್ಟ್ಗೆ. ಸೊ ಇದು ಹಂಗೆ ಒಂದಾದ್ಮೇಲೆ ಒಂದು ಪಾರ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಒಂದೇ ಸಲ ನಾವು 3 ಜನನು ಸೇರಿಸಿ ಮಾಡ್ತೀವಿ ಅಂದರೆ ಅದು ಫೇಸ್ ಅಕ್ಯುರೆನ್ಸಿ ಹಾಳಾಗ್ಬಿಡುತ್ತೆ. ಸೊ ಅದು ಕೊಟ್ಟಾದಮೇಲೆ ನೆಕ್ಸ್ಟ್ ಬಂದು ವಿಡಿಯೋ ಇಲ್ಲಿ ಬರುತ್ತೆ ನೋಡಿ. ನೋಡಿದ್ರಲ್ಲ, ಈ ರೀತಿ ಒಂದು ವಿಡಿಯೋನ ಮಾಡೋದು ಗೂಗಲ್ ಫ್ಲೋನಲ್ಲಿ. ಸೊ ಆಗಸ್ಟ್ 31 ಫ್ರೀ ಕ್ರೆಡಿಟ್ಸ್ ಇದೆ. ಸೊ ಅದರೊಳಗಡೆ ನೀವು ಮಾಡ್ಕೋಬೇಕು ಅನಿಸುತ್ತೆ. ಅದಾದಮೇಲೆ ಇರುತ್ತೆ ಗೊತ್ತಿಲ್ಲ. ಡೌನ್ಲೋಡ್ ಮಾಡಬೇಕು ಅಂದರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಎಡಿಟಿಂಗ್ ಆ್ಯಪಲ್ಲಿ ಮ್ಯೂಸಿಕ್ಕು ಹಾಕ್ಕೊಂಡು ಬೇರೆ ಏನಾದರೂ ಎಡಿಟ್ ಮಾಡ್ಕೊಳ್ಳೋದಿದ್ರೆ ಆ ರೀತಿ ಮಾಡ್ಕೋಬೋದು. ಆದಷ್ಟು 1-2 ಫೋಟೋಗಳಿದ್ದರೆ ಅಕ್ಯುರೆನ್ಸಿ ಚೆನ್ನಾಗಿ ಬರುತ್ತೆ. ಸೊ ಜಾಸ್ತಿ ಜನದ್ದು ಮಾಡೋಕ್ಕೋದ್ರೆ ಚೆನ್ನಾಗಿ ಬರಲ್ಲ. ಸೊ ಹಂಗಾಗಿ ಆಮೇಲೆ ಕ್ರೆಡಿಟ್ಸು 31 ಇದೆ. ಫ್ರೀ 50 ಕ್ರೆಡಿಟ್ಸು ಡೈಲಿ. ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ, ನಂದು ಪ್ರೋ ಮೆಂಬರ್ಶಿಪ್ ಇದೆ. ಸೊ ಹಂಗಾಗಿ ನಂದು ಪ್ರೋ ಮೆಂಬರ್ಶಿಪ್ಪಲ್ಲಿ ನಂಗೆ ಸ್ವಲ್ಪ ಜಾಸ್ತಿ ಕ್ರೆಡಿಟ್ಸ್ ಇದೆ. ನಾನು ಪರ್ ಮಂತ್ ನಂಗೆ 1000 ಕ್ರೆಡಿಟ್ಸ್ ಕೊಡ್ತಾರೆ. ಸೊ ಹಾಗಾಗಿ ನಾನು ವೀಡಿಯೋಸ್ಗಳು ಮಾಡ್ತಾ ಇರ್ತೀರಲ್ಲ, ಸೊ ಹಾಗಾಗಿ ನಾನು ಇದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡಿರೋದು. ಸೊ ಹಾಗಾಗಿ ನನಗೆ 1999 ಅಂದರೆ ಆಲ್ಮೋಸ್ಟ್ 2000 ರುಪೀಸು ನನಗೆ ಪರ್ ಮಂತು ಗೂಗಲ್ಗೆ ಫ್ಲೋಗೆ ನಾನು ಕಟ್ಟೋದು. ಸೊ ಹಾಗಾಗಿ ನನಗೆ ಕ್ರೆಡಿಟ್ಸ್ ಇರುತ್ತೆ. ನಂಗೆ ತಪ್ಪಾದ್ರೂ ನನಗೆ ಮತ್ತೆ ರೆಡಿ ಮಾಡೋದಕ್ಕೆ ಕ್ರೆಡಿಟ್ಸ್ ಇರುತ್ತೆ. ಬಟ್ ನಿಮಗಿರೋದು 50 ಕ್ರೆಡಿಟ್ಸು 3 ಚಾನ್ಸ್ ಇರುತ್ತೆ, 10 ಸೆಕೆಂಡ್ಸ್ ಥರ. ಸೊ ಹಾಗಾಗಿ ನೋಡಿಕೊಂಡು ಕರೆಕ್ಟಾದ ಪ್ರಾಂಪ್ಟನ್ನು ಕೊಡಿ. ನಾನು ಹೇಳಿದ್ನೆಲ್ಲ ಕನ್ನಡದಲ್ಲೇ ಕೊಡ್ಬೋದು, ಕನ್ನಡದಲ್ಲೇ ಕ್ಲೀನಾಗಿ ಮಾಡಿ. ಅದೇ ಕೆಳಗಡೆ ಪ್ಲಸ್ ಸಿಂಬಲ್ ಇದೆಯಲ್ಲ ಅಲ್ಲಿ ಒತ್ಬಿಟ್ಟು ನೀವು ಫೋಟೋನ ಫಸ್ಟು ಸೆಲೆಕ್ಟ್ ಮಾಡಿ ಹಾಕ್ಕೊಂಡು ಇದು ಮಾಡ್ಬೋದು. ಸೊ ಈ ರೀತಿ ವೀಡಿಯೋನ ನೀವು ಜನ್ರೇಟ್ ಮಾಡ್ಕೋಬೋದು. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್, ಚೆನ್ನಾಗಿ ಮಾಡಿ. ಆಗಲೇ ಹೇಳಿದಾಗೆ 100% ಫೇಸ್ ಅಕ್ಯುರೆನ್ಸಿ ಬರೋದು ತುಂಬ ಕಡಿಮೆ ಕೆಲವೊಂದು ಫೋಟೋಗಳಿಗೆ. ಸೊ ಕೆಲವೊಂದು ಫೋಟೋಗಳು ಬಂದ್ಬಿಡುತ್ತೆ, ಕೆಲವೊಂದು ಫೋಟೋಗಳು ಬರೋದಿಲ್ಲ. ಸೊ ಕ್ಲಾರಿಟಿ ಇರಬೇಕು ಫೋಟೋ. ಮತ್ತು ಏನದು ಈ ಪಾಸ್ಪೋರ್ಟ್ ಸೈಜ್ ಇರುತ್ತಲ್ಲ, ನಮ್ಮ ಫೇಸ್ ಕ್ಲಿಯರಾಗಿ ಕಾಣಬೇಕು. ಫೇಸ್ ಟೆಕ್ಸ್ಚರ್ ಎಲ್ಲ ಏನಿದೆ ಅದೆಲ್ಲ ಕ್ಲಿಯರಾಗಿ ಕಾಣಬೇಕು. ಸೊ ಮತ್ತು ಪ್ರಾಂಪ್ಟ್ ಕರೆಕ್ಟಾಗಿ ಹಾಕಬೇಕು. ಕನ್ನಡದಲ್ಲೇ ನಾನು ಹೇಳ್ದಂಗೆ ನಾನು ಕನ್ನಡದಲ್ಲೇ ಹಾಕಿರೋದು. ಸೊ ಕನ್ನಡದಲ್ಲೇ ಹಾಕ್ಬೋದು. ಸೊ ಆ ರೀತಿ ಮಾಡಿ ನೀವು ವೀಡಿಯೋನ ಜನ್ರೇಟ್ ಮಾಡ್ಕೋಬೋದು. ಸೊ ನಿಮಗೆ ಅದೇ ಮಿನಿಮಮ್ 10 ಸೆಕೆಂಡ್ಸ್ ವೀಡಿಯೋ ಮಾಡ್ಬೋದು. ಅದರಲ್ಲಿ 15 ಕ್ರೆಡಿಟ್ಸ್
ಕಟ್ ಆಗುತ್ತೆ. ಸೊ 50 ಕ್ರೆಡಿಟ್ಸ್ ಡೈಲಿ ಬರುತ್ತೆ ನಿಮಗೆ ಗೂಗಲ್ ಫ್ಲೋನಲ್ಲಿ ಫ್ರೀಯಾಗಿ. ಸೊ ಮತ್ತು ನಂದು ಪ್ರೋ ಮೆಂಬರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಅಕ್ಯುರೆನ್ಸಿ ಕೊಡ್ಬೋದು. ಸೊ ಫ್ರೀಯಾಗಿ ಯೂಸ್ ಮಾಡೋರಿಗೆ ಅಕ್ಯುರೆನ್ಸಿ ಬರ್ದೇನೂ ಇರ್ಬೋದು. ಸೊ ಅದು ಗೊತ್ತಿಲ್ಲ. ಸೊ ನಾನು ಫ್ರೀಯಾಗಿ ಯಾವತ್ತೂ ಯೂಸ್ ಮಾಡಿಲ್ಲ. ಸೊ ನಾನು ವೀಡಿಯೋಸ್ಗಳು ಜಾಸ್ತಿ ಮಾಡ್ತಿದ್ದಿದ್ದರಿಂದ ಮತ್ತು ನಾನು ಮೆಂಬರ್ಶಿಪ್ ತೊಗೊಂಡಿದ್ದೆ. ಸೊ ಹಾಗಾಗಿ ನನಗೆ ಮಂತ್ಲಿ 1000 ಕ್ರೆಡಿಟ್ಸ್ ಬರುತ್ತೆ. ನನಗೆ ಒಂದು ಚೆನ್ನಾಗಿ ಬಂದಿರಂದರೆ ಇನ್ನೊಂದು ಮಾಡಿ ಎಲ್ಲ ಜನ್ರೇಟ್ ಮಾಡ್ಕೊಳ್ತಿದ್ದೆ. ಬಟ್ ಫ್ರೀಯಾಗಿ ಕೊಡೋದ್ರಲ್ಲಿ 50 ಕ್ರೆಡಿಟ್ಸ್ ಅಷ್ಟೇ ಇರುತ್ತೆ. ಸೊ ನಿಮಗೆ 10 ಸೆಕೆಂಡ್ದು 3 ವಿಡಿಯೋ ಮಾಡ್ಬೋದು. ಸೊ ಆ 3ರಲ್ಲೇ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಪ್ರಾಂಪ್ಟ್ ನಾನು ಹೇಳ್ದಾಗೆ ನಿಮ್ಗೆ ಯಾವ ಥರ ಬೇಕು ಏನು ಬೇಕು ಅದನ್ನು ಕನ್ನಡದಲ್ಲೇ ಕ್ಲೀನಾಗಿ ಬರೆದು ಟೈಪ್ ಮಾಡ್ಬೋದು. ಸೊ ಫೋಟೋ ಹೇಗೆ ಅಪ್ಲೋಡ್ ಮಾಡೋದು, ಹೇಗೆ ಜನ್ರೇಟ್ ಆಗುತ್ತೆ ಎಲ್ಲನೂ ನಿಮ್ಗೆ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸಿದ್ದೀನಿ. ಸೊ ಆ ರೀತಿ ಮಾಡ್ಕೊಳ್ಳಿ. ಎಲ್ಲರೂ ಅವರವರು ಇಷ್ಟಪಟ್ಟವ್ರನ್ನ ರೀಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಯಾರ್ಯಾರು ಆಸೆ ಪಟ್ಟಿದ್ದೀರಾ, ಸೊ ಅವ್ರಿಗೆಲ್ರಿಗೋಸ್ಕರ ಈ ವಿಡಿಯೋ ಮಾಡಿರೋದು. ಸೊ ನೋಡಿ ಮಾಡ್ಕೊಳ್ಳಿ, ನೀವು ಖುಷಿ ಪಡಿ. ಸೊ ಯಾವತ್ತು ನೆಗೆಟಿವ್ ಸ್ಪ್ರೆಡ್ ಮಾಡೋದನ್ನು ಬಿಡಿ. ನಿಮ್ಮ ಕೈಲಿ ಪಾಸಿಟಿವ್ ಸ್ಪ್ರೆಡ್ ಮಾಡೋಕ್ಕಾಗಲ್ಲ, ಪಾಸಿಟಿವ್ ಹೇಳೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ, ನೆಗೆಟಿವ್ ಸ್ಪ್ರೆಡ್ ಮಾಡೋದನ್ನು ಬಿಡಿ. ಅದು ಏನು ಹೇಳಿದ್ರು ಮಾಡೇ ಮಾಡ್ತಾರೆ. ಈ ವಿಡಿಯೋಗೂ ಏನು ಕಮೆಂಟ್ ಆಗ್ತಾರೆ, ಇದನ್ನು ವ್ಯೂಸು ಲೈಕ್ಸು ಫಾಲೋವರ್ಸುಗೋಸ್ಕರನೇ ಮಾಡಿದ್ಯಾ ಅಂತ ಅಂದ್ಕೊಳ್ಳಿ. ಏನು ಮಾಡೋಕ್ಕಾಗುತ್ತೆ, ಹೇಳೋಷ್ಟು ಹೇಳ್ಬೋದು, ಮಾಡೋಷ್ಟು ಮಾಡ್ಬೋದು, ಆಮೇಲೆ ಅವರವರಿಗೆ ಬಿಟ್ಟಿದ್ದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬೈ. ಸೊ ಬೇರೆ ಏನಾದರೂ ವಿಷಯದ ಬಗ್ಗೆ, ಈ ರೀತಿ ವಿಡಿಯೋಸ್ಗಳ ಬಗ್ಗೆ ಅಥವಾ ಏನಾದರೂ ಟೆಕ್ನಿಕಲ್ ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಮಾಡಿ. ಸೊ ನನ್ನ ಕೈಲಿ ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋಕ್ಕಾದರೆ ವಿಡಿಯೋ ಮಾಡ್ತೀನಿ. ಸೊ ಇಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಯಾವುದು ನನಗೆ ನಾನು ತಿಳ್ಕೊಂಡಿದ್ದನ್ನು ಹೇಳ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು. ಯಾಕೆಂದರೆ ನಾನು ವಿಡಿಯೋಸ್ಗಳು ತುಂಬ ದಿವಸಗಳಿಂದ ಮಾಡ್ತಿರೋದ್ರಿಂದ ಸೊ ಇದರಲ್ಲಿ ನನಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಯಾವ ರೀತಿ ಮಾಡಬೇಕು, ಯಾವ ರೀತಿ ಆಗಬೇಕು ಇದನ್ನ ಅಂತೆಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದನ್ನು ನಾನು ಈಸಿಯಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಎಲ್ಲ ವಿಷಯಗಳು ಅದೇ ರೀತಿ ನನಗೆ ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದರಲ್ಲಿ ಏನಾದರೂ ನಂಗೆ ನಾಲೆಡ್ಜ್ ಸಿಕ್ತು ಅಂತ ಅಂದರೆ ನಾನು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ ಈ ರೀತಿ ವಿಡಿಯೋ ಮಾಡಿ ಮುಖಾಂತರ, ಹಾಕೋದ್ರ ಮುಖಾಂತರ. ಸೊ ಯಾರ್ಯಾರು ಇಷ್ಟಪಡ್ತೀರಾ, ಯಾರ್ಯಾರಿಗೆ ನಮ್ಮ ವೀಡಿಯೋಸ್ ಇಷ್ಟ ಆಗುತ್ತೆ ಅಂಥವ್ರು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್.